ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಅನ್ನುವಂಥದ್ದು ಐ ಆಮ್ ಶ್ಯೂರ್ ನನ್ನನ್ನು ಸೇರಿದ ಹಾಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಮೋಸ್ಟ್ ಲವ್ಡ್ ಎಪಿಸೋಡ್ಸ್. ಯಾಕೆ ಅಂತಂದ್ರೆ ಇವತ್ತಿನ ಕಾನ್ಸೆಪ್ಟ್ ಆಗಿದೆ. ಈಗಾಗಲೇ ನಾನು ಟೈಮ್ ಟ್ರಾವೆಲಿಂಗ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಹಾಗೆ ಈ ಟೈಮ್ ಟ್ರಾವೆಲಿಂಗ್ ಅನ್ನ ನಮ್ಮ ಸನಾತನ ಕಥನದ ಪುರಾಣದಲ್ಲಿ ಹೇಗೆ ವ್ಯಾಲಿಡೇಟ್ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಸರಸ್ವತಿ ಹಾಗೂ ಬ್ರಹ್ಮನ ಸಂಬಂಧವನ್ನ ಕುರಿತು ಕೆಲವು ಜನ ಕೆಟ್ಟದಾಗಿ ಮಾತಾಡ್ತಾರಲ್ವಾ, ಅಲ್ಲಿ ಮಿಸ್ಕಾನ್ಸೆಪ್ಷನ್ ಏನಿದೆ ಅದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರದ್ದೊಂದು ಸಪ್ರೇಟ್ ಎಪಿಸೋಡ್ ಅನ್ನ ಮಾಡಿದ್ದೀನಿ. 2ರ ಥಂಬ್ನೇಲ್ ಅನ್ನ ಕೊಡ್ತಾ ಇದ್ದೀನಿ. ಬೈ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ದಯವಿಟ್ಟು ಆ 2 ಎಪಿಸೋಡ್ ಅನ್ನ ನೋಡಿದ ಮೇಲೆ ಈ ಎಪಿಸೋಡ್ ಅನ್ನ ನೋಡಿ. ಯಾಕೆಂತಂದ್ರೆ ಆ 2 ಎಪಿಸೋಡ್ಗೆ ಇವತ್ತಿನ ಎಪಿಸೋಡ್ ಕನೆಕ್ಟೆಡ್ ಮಲ್ಟಿವರ್ಸ್. ಐ ಆಮ್ ಶ್ಯೂರ್ ಯಾರು ಈ ಒಂದು ಎಪಿಸೋಡ್ ಅನ್ನ ನೋಡ್ತಾ ಇದ್ದೀರಾ ಅಥವಾ ನನ್ನನ್ನ ಬಹಳ ದಿನದಿಂದ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ವಿ ಆಲ್ ಆರ್ ಫ್ಯಾನ್ ಆಫ್ ಮಾರ್ವೆಲ್ ಸ್ಟುಡಿಯೋ. ಆ ಒಂದು ಸಿನಿಮಾ ತೆಗೆಯೋದಿರಬಹುದು, ಕಾನ್ಸೆಪ್ಟ್ ಇರಬಹುದು, ಕ್ವಾಲಿಟಿ ಇರಬಹುದು, ಇದೆಲ್ಲದೂ ಕೂಡ ಆ ಸೈಫೈ ಏನ್ ತೆಗಿತಾರೆ ಅವರು, ಎಲ್ಲ ಕ್ಯಾರೆಕ್ಟರ್ಸ್ ಇರಬಹುದು, ಡಾಕ್ಟರ್ ಸ್ಟ್ರೇಂಜ್, ಥೋರ್, ಹಲ್ಕ್, ಇವರೆಲ್ಲರೂ ನಮ್ಮೆಲ್ಲರ ಫೇವ್ರೇಟ್, ವೆರಿ ಮಚ್ ಫೇವ್ರೇಟ್. ನಾವು ಅನ್ಕೊಂಡಿದೀವಿ ಈ ಮಲ್ಟಿವರ್ಸ್ ಅಥವಾ ಟೈಮ್ ಪೋರ್ಟಲ್ ಹಿಂಗಿದ್ದೆಲ್ಲ ಐರನ್ ಮ್ಯಾನ್ ಕಾನ್ಸೆಪ್ಟ್ ಅನ್ನೋದೆಲ್ಲ ಅವರಿಂದ ಇಂಟ್ರೊಡ್ಯೂಸ್ ಆಗಿರೋದು, ಅಂದ್ರೆ ಈ ಸೈನ್ಸ್ ಫಿಕ್ಷನ್ ಎಲ್ಲ ರೆಡಿ ಆಗಿದ್ದೆ ಹಾಲಿವುಡ್ ಕಡೆಯಿಂದ ಅಂತ ನಾವು ಅನ್ಕೊಂಡಿದೀವಿ. ವಾಟ್ ಇಫ್ ಐ ಟೆಲ್ ಯು ಅದರ ಐಡಿಯಾ ಬಂದಿದ್ದೆ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಕೆಲವೊಂದಷ್ಟು ಮೆನ್ಷನಿಂಗ್ಸ್ ಅಂತ. ಈ ಮಲ್ಟಿವರ್ಸ್ ಕೂಡ ಸನಾತನ ಧರ್ಮದ ಕೊಡುಗೆ. ಈ ಒಂದು ಐಡಿಯಾ ಅಂತಾನೆ ಅನ್ಕೊಂಡ್ರು, ಕಲ್ಪನೆ ಅಂತ ಅನ್ಕೊಂಡ್ರು ಕೂಡ ದಿಸ್ ಇಸ್ ಸೋ ಬ್ಯೂಟಿಫುಲ್. ಏನಿದು ಮಲ್ಟಿವರ್ಸ್ ಅಂತಂದ್ರೆ ಬ್ರಹ್ಮಾಂಡ, ಯೂನಿವರ್ಸ್. ಬ್ರಹ್ಮಾಂಡ ಈಕ್ವಲಿ ಯೂನಿವರ್ಸ್ ಆಗೋಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ ಈ ಒಂದು ಎಪಿಸೋಡ್ ಮುಗಿಯೋದ್ರೊಳಗೆ ನಿಮ್ಗೆ ಅರ್ಥ ಆಗ್ಬಿಡತ್ತೆ. ಬ್ರಹ್ಮ ಅಂಡ ಬ್ರಹ್ಮಾಂಡ, ಬಟ್ ಯೂನಿವರ್ಸ್ ಅನ್ನೋದನ್ನ ನೀವು ಸಪರೇಟ್ ಮಾಡಿ ನೋಡಿದ್ರಿ ಅಂತಂದ್ರೆ ಯೂನಿ ಮೀನ್ಸ್ ಸಿಂಗಲ್, ಅಂದ್ರೆ ಪ್ರಪಂಚ ಇರುವಂಥದ್ದು, ಈ ಒಂದು ಸೃಷ್ಟಿ ಇರುವಂಥದ್ದು ಕೇವಲ ಒಂದು ಅನ್ನೋದನ್ನ ಹೇಳಲಾಗತ್ತೆ. ಬ್ರಹ್ಮಾಂಡ ಅಂತಂದ್ರೆ ಆ ಮೀನಿಂಗ್ ಬರೋದಿಲ್ಲ. ಇದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಮ್ಮ ಸಂಸ್ಕೃತದ ಪದವನ್ನ ಎಫೆಕ್ಟಿವ್ ಆಗಿ ಟ್ರಾನ್ಸ್ಲೇಟ್ ಮಾಡೋಕೆ ಯಾವುದೇ ಬೇರೆ ಭಾಷೆಯಲ್ಲಿ ಪದಗಳೇ ಇಲ್ಲ. ಸೊ ಬ್ರಹ್ಮಾಂಡ ಈಸ್ ನಾಟ್ ಈಕ್ವಿವ್ಯಾಲೆಂಟ್ ಟು ಯೂನಿವರ್ಸ್. ಈ ನಮ್ಮ ಸೈನ್ಸ್ ನಲ್ಲಿ ಯೂನಿವರ್ಸ್ ಅನ್ನುವ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಹಾಗೆ ಮಲ್ಟಿವರ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಇದು 2ರ ಸೈಂಟಿಫಿಕ್ ರೀಸನಿಂಗ್ ಅನ್ನ 2 ಕಥೆಯ ಮೂಲಕ, ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನಮ್ಮ ಪುರಾಣದಲ್ಲಿ ಇರುವಂತದ್ದು. ನಮ್ಮ ರಾಮಾಯಣ ಮತ್ತು ಮಹಾಭಾರತ ಪುರಾಣ ಸಹ ಅಲ್ಲ, ಅದು ನಮ್ಮ ಇತಿಹಾಸ, ಅಂದ್ರೆ ಅದಕ್ಕೆ ಎವಿಡೆನ್ಸ್ ಇದೆ. ಈಗಾಗಲೇ ರಾಮಾಯಣ ನಡೆದಿತ್ತು, ಮಹಾಭಾರತ ನಡೆದಿತ್ತು, ಹಾಗಾಗಿ ಅದನ್ನ ಕೇವಲ ಮಹಾಕಾವ್ಯ ಅಂತ ಕರೆಯೋದಲ್ಲ, ಅದು ನಮ್ಮ ಇತಿಹಾಸ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ ಮೈಥಾಲಜಿ. ಅದರ ಮೂಲಕ ಅಂದ್ರೆ ಬಹಳಷ್ಟು ಬ್ರಹ್ಮಾಂಡಗಳು ಇವೆ, ಕೇವಲ ಒಂದು ಬ್ರಹ್ಮಾಂಡ ಅಲ್ಲ, ಬಹಳಷ್ಟು ಬ್ರಹ್ಮಾಂಡ ಈ ಸೃಷ್ಟಿಯಲ್ಲಿ ಇದೆ ಅನ್ನುವಂತಹ ಒಂದು ವ್ಯಾಲಿಡೇಷನ್. ಏನ್ ಕಥೆ? ಮೊದಲನೇ ಕಥೆ ಈ ತ್ರೇತಾಯುಗದ ಸಂದರ್ಭದಲ್ಲಿ ಯಾವಾಗ ಈ ವಾರೆಲ್ಲ ಮುಗಿಯುತ್ತೆ, ರಾಮ ಸೀತೆ ವಾಪಸ್ ಅಯೋಧ್ಯೆಗೆ ಬರ್ತಾರೆ, ಸೀತೆ ಅಗ್ನಿ ಪರೀಕ್ಷೆಯನ್ನ ಎದುರಿಸ್ತಾಳೆ, ಆಮೇಲೆ ಅವಳು ಭೂತಾಯಿಯಲ್ಲಿ ಒಂದಾಗಿ ಹೋಗ್ತಾಳೆ. ಯಾವಾಗ ರಾಮನ ಈ ಭೂಮಿ ಮೇಲೆ ಏನ್ ಕೆಲ್ಸಕ್ಕೆ ಅಂತ ಬಂದಿದ್ದ, ವಿಷ್ಣುವಿನ ಅವತಾರ ಅಂತ ಕರಿತೀವಲ್ವಾ, ಅದು ಮುಗಿದು ಈ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಸಮಯ ಸಮೀಪ ಆಗ್ತಾ ಇರ್ಬೇಕಿದ್ರೆ ನಮ್ಮ ಹನುಮಂತ ಬಾಕಿ ಎಲ್ಲ ವಿಷಯದಲ್ಲೂ ಮೆಚ್ಯೂರ್ಡ್. ಅವನಿಗೆ ಆ ಸ್ವಾಮಿ ನಿಷ್ಠೆ ಅನ್ನುವಂಥದ್ದು, ಸ್ವಾಮಿ ಪ್ರೀತಿ ಅನ್ನುವಂಥದ್ದಿದೆ ಅಲ್ವಾ, ಅದು ಒಂದ್ ರೀತಿಯಲ್ಲಿ ಹಠ. ಅಂದ್ರೆ ಚಿಕ್ಕ ಮಕ್ಕಳ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ಹನುಮಂತನ. ನಮ್ಮಪ್ಪ ಇವಾಗ ನನ್ನನ್ನ ಆಟ ಆಡಿಸ್ತಾ ಇದ್ದವರು ಸಡನ್ ಆಗಿ ಆಫೀಸಿಗೆ ಟೈಮ್ ಆಗ್ತಾ ಇದೆ ಅಂತ ಆಫೀಸ್ಗೆ ಹೋಗೋಕ್ ಶುರು ಮಾಡಿದ್ರು ಅಂತಂದ್ರೆ ನನಗ್ ಬೇಜಾರಾಗತ್ತೆ ತಾನೆ. ನನ್ನ ಆ ಚೈಲ್ಡ್, ಇನ್ನರ್ ಚೈಲ್ಡ್ಗೆ ತುಂಬಾ ಹರ್ಟ್ ಆಗುತ್ತೆ. ಅಪ್ಪ ನನ್ನ ಜೊತೆನೆ ಇಡೀ ದಿನ ಆಟ ಆಡ್ತಾ ಇರಬೇಕು ಅಂತ ಒಂದು ಹಠ ಶುರುವಾಗತ್ತಲ್ವಾ. ಅದೇ ರೀತಿ ನಮ್ಮ ಹನುಮಂತ ಕೂಡ ಯಾವಾಗ ರಾಮನಿಗೆ ಹನುಮ ಇರುವ ಹಾಗೆ ನಾನು ಈ ಭೂಮಿಯನ್ನ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಅನ್ನುವಂತಹ ರಿಯಲೈಸೇಷನ್ ಶುರುವಾಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ನೀನೆಲ್ಲೋ ನಾನಲ್ಲೇ, ನನ್ನ ಎದೆ ಬಗುದ್ರು ನೀನೇ ಇದೆಯಾ ಅಂತ ಹನುಮನ ಸ್ವಾಮಿ ನಿಷ್ಠೆ ಅಷ್ಟಿರುವಾಗ ಏನ್ ಮಾಡೋದು, ಇವನಿಗೆ ನನ್ನ ಸಮಯ ಮುಗಿತು, ನಾನು ಇವಾಗ ಸತ್ತೋಗ್ಬೇಕು ಹಿಂಗಿದ್ದೆಲ್ಲ ಹೇಳಿದ್ರೆ ಹಿ ಇಸ್ ನಾಟ್ ಇನ್ ಅ ಸ್ಟೇಟ್ ಟು ಎಕ್ಸೆಪ್ಟ್ ದ್ಯಾಟ್. ಅದೇ ಅರ್ಥದಲ್ಲಿ ಹನುಮ ನಾನ್ ನಿನ್ ಜೊತೆ ಬರ್ತೀನಿ ಅಂತಂದ್ರೆ ಅವನು ಚಿರಂಜೀವಿ ಅಂತ ಏನ್ ಕರಿತೀವಿ,
ಅದನ್ನ ಉಲ್ಲಂಘನೆ ಮಾಡದ ಹಾಗಾಗತ್ತೆ. ಅಂದ್ರೆ ಇದು ಉಭಯ ಸಂಕಟ. ಅವಾಗ ರಾಮ ಒಂದು ಆಲೋಚನೆ ಮಾಡ್ತಾನೆ, ಅವನನ್ನ ಡಿಸ್ಟ್ರಾಕ್ಟ್ ಮಾಡ್ಬಿಡ್ತೀನಿ. ಹೇಗೆ? ತನ್ನ ಕೈಯಲ್ಲಿರುವಂತಹ ಉಂಗ್ರವನ್ನ ತೆಗೆದು ಭೂಮಿಯ ಒಂದು ಸೊಂದಿಯಲ್ಲಿ ಅದನ್ನ ಬಿಸಾಕ್ತಾನೆ. ಬಿಸಾಕಿ ಹನುಮನನ್ನ ಕರೆದು, ನೋಡು ನನ್ನ ಉಂಗ್ರ ಬಿದ್ದೋಗಿದೆ ಕೆಳಗಡೆ, ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ, ಅದನ್ನ ಹುಡ್ಕೊಂಡ್ ಬಂದು ನಂಗೆ ವಾಪಸ್ ತಂದ್ಕೊಡು ಅಂತ ಹೇಳ್ತಾನೆ. ನಮ್ಮ ಹನುಮಂಗೆ ರಾಮ ಏನ್ ಹೇಳ್ತಾನೋ ಅದೇ ಅವನ ಜೀವನದ ಉದ್ದೇಶ. ಹುಡ್ಕೊಂಡು ಹೋಗ್ತಾನೆ, ಎಲ್ಲಿ ಬಿತ್ತಪ್ಪ ಉಂಗ್ರ, ಭೂಮಿ ಒಳಗಡೆ ಎಲ್ಲಿ ಬಿತ್ತು ಹುಡ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಅದು ಪಾತಾಳ ಲೋಕವನ್ನ ಸೇರಿಕೊಳ್ಳುತ್ತಂತೆ. ಪಾತಾಳ ಲೋಕ ಸೇರ್ಕೊಂಡ ತಕ್ಷಣ ಪಾತಾಳ ಲೋಕದ ಅಧಿದೇವತೆ ಯಾರಪ್ಪ ಅಂತಂದ್ರೆ ನಾಗ. ಆ ನಾಗ ವಾಸುಕಿ ನೋಡ್ಕೊಂಡು ನಗ್ತಾನಂತೆ ಹನುಮಂತನನ್ನ. ಹನುಮಂತ ವಿಧೇಯವಾಗಿ ಬಂದು ವಾಸುಕಿಗೆ ನಮಸ್ಕಾರ ಮಾಡಿ, ಯಾಕಪ್ಪ ನಗ್ತಾ ಇದೆಯಾ? ನಾನು ರಾಮನ ಉಂಗ್ರವನ್ನ ಹುಡ್ಕೊಂಡು ಬಂದಿದ್ದೀನಿ, ಅದ್ರಲ್ಲಿ ನನ್ನನ್ನು ನೋಡಿ ನಗುವಷ್ಟು ಏನ್ ಇತ್ತು, ವೈ ಇಟ್ಸ್ ಸೋ ಫನಿ ಅಂತ ಕೇಳಿದಾಗ ವಾಸುಕಿ ಹೇಳ್ತಾನಂತೆ, ಸ್ವಲ್ಪ ಹಿಂತಿರುಗಿ ನೋಡು, ಕೇವಲ ಒಂದು ಉಂಗ್ರ ಇರ್ಲಿಲ್ಲ, ಅಲ್ಲಿ ಉಂಗುರಗಳ ದೊಡ್ಡ ರಾಶಿಯೇ ಬಿದ್ದಿತ್ತು. ಅವಾಗ ಹನುಮಂತಂಗೆ ಇದ್ರಲ್ಲಿ ನನ್ನ ರಾಮನ ಉಂಗ್ರ ಯಾವುದು, ಹೆಂಗ್ ಹುಡುಕ್ಲಿ ನಾನು ಅಂತ ಕೇಳ್ತಾನಂತೆ. ಎಲ್ಲವೂ ರಾಮನ ಉಂಗ್ರನೇ ಅಂತ ಹೇಳ್ತಾನಂತೆ ವಾಸುಕಿ. ಅವಾಗ ಹನುಮಂತಂಗೆ ಒಂದ್ಸತಿ ಶಾಕ್ ಆಗತ್ತೆ. ಅದರ ರಿಯಲೈಸೇಷನ್ ಏನು, ಅದರ ಅರ್ಥ ಏನು ಅಂತಂದ್ರೆ, ಈ ಒಂದು ಬ್ರಹ್ಮಾಂಡದಲ್ಲಿ ಅದೆಷ್ಟೋ ಪೃಥ್ವಿಗಳು ಇವೆ. ಆ ಪ್ರತಿ ಪೃಥ್ವಿಯಲ್ಲಿ ತ್ರೇತಾಯುಗದ ಸಂದರ್ಭದಲ್ಲಿ ರಾಮ ಇದೇ ರೀತಿ ಉಂಗ್ರವನ್ನ ತೆಗೆದು ತನ್ನ ಸಮಯ ಬಂದಾಗ ಹನುಮನನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಈ ರೀತಿ ಬಿಸಾಕಿದಾನೆ. ಆ ಎಲ್ಲ ಉಂಗುರದ ರಾಶಿ ಬಂದು ಸೇರಿರೋದು ಪಾತಾಳ ಲೋಕದಲ್ಲಿ. ಯಾಕೆ ಪಾತಾಳ ಲೋಕದಲ್ಲೇ ಬಿತ್ತು? ಈಗ 1000 ಭೂಮಿ ಇತ್ತು ಅಂತಂದ್ರೆ ಬೇರೆ ಬೇರೆ ಜಾಗದಲ್ಲಿ ಬೀಳ್ಬಹುದಿತ್ತಲ್ವಾ? ಅಗೇನ್ ಇಲ್ಲೊಂದು ಸೈನ್ಸ್ ಇದೆ. ಈ ಸೈನ್ಸ್ ಅನ್ನ ನಮ್ಮ ಬಿಗ್ ಬ್ಯಾಂಗ್ ಥಿಯೋರಿಯಲ್ಲಿ ನಾವು ಹೇಳ್ತೀವಿ. ಸಿಂಗ್ಯುಲಾರಿಟಿ ಅನ್ನುವಂತಹ ಒಂದು ಪಾಯಿಂಟ್ ಕೋನ್ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಅದು ಆ ಪಾಯಿಂಟ್ ನಿಂದ ಬಿಗ್ ಬ್ಯಾಂಗ್ ಆಗಿ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯ್ತು ಕೋನ್ ರೀತಿಯಲ್ಲಿ ಅಂತ. ಅಂದ್ರೆ ನಾನು ಒಂದು ಡಯಾಗ್ರಾಮ್ ಅನ್ನ ಹಾಕ್ತೀನಿ, ಅದರ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ನೋಡಿ. ಆ ಕೋನ್ ಅನ್ನುವಂಥದ್ದು ಏನಿದೆ, ಅದರ ಟಿಪ್ ಪಾಯಿಂಟ್ ಏನಿದೆ, ದಟ್ ಈಸ್ ಕಾಲ್ಡ್ ಪಾತಾಳ ಲೋಕ. ಆ ಪಾತಾಳ ಲೋಕದ ಮೇಲ್ಗಡೆ ಬರ್ತಾ 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 ಅದರ ಸರ್ಕಂಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ, ಅದು ವಿಶಾಲ ಆಗ್ತಾ ಹೋಗೋದನ್ನೇ ನಾವು ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್ ಅಂತ ಕರಿತೀವಿ. ಅಂದ್ರೆ ಆ ಯೂನಿವರ್ಸ್ ನಲ್ಲಿ ಕೇವಲ ಒಂದೇ ಒಂದು ಯೂನಿವರ್ಸ್ ಅಲ್ಲ, ಬ್ರಹ್ಮಾಂಡಗಳ ಸಮೂಹವೇ ಇದೆ, ಮಲ್ಟಿವರ್ಸ್ ಇದೆ. ಆ ಮಲ್ಟಿವರ್ಸ್ನ ಪ್ರತಿ ಪೃಥ್ವಿಯಲ್ಲಿ ತ್ರೇತಾಯುಗದ ಸಂದರ್ಭದಲ್ಲಿ ಪ್ರತಿ ರಾಮ ಪ್ರತಿ ಹನುಮನನ್ನ ಪ್ರತಿ ಉಂಗುರವನ್ನ ಹುಡುಕುವ ಹಾಗೆ ಕಳಿಸಿರ್ತಾನೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿವರ್ಸ್. ಇದು ಒಂದು ಉಲ್ಲೇಖ ಆದ್ರೆ ಇನ್ನೊಂದು ಉಲ್ಲೇಖ ಬರುತ್ತೆ, ಅದು ದ್ವಾಪರ ಯುಗದ ಸಂದರ್ಭದಲ್ಲಿ. ಅಗೇನ್ ಬಹಳಷ್ಟು ಜನ ಲಾಸ್ಟ್ ಟೈಮ್ ನನ್ನ ಒಂದು ಎಪಿಸೋಡ್ನಲ್ಲಿ ಕೃಷ್ಣ ಇದ್ದಿದ್ದು ದ್ವಾಪರ ಯುಗದಲ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ರು. ನಾನು ಅಲ್ಲಿ ರೇವತಿ ಅನ್ನುವಂತಹ ಹುಡುಗಿ ಯಾರಿರ್ತಾಳೆ ಅವಳ ಮದುವೆ ಬಲರಾಮನ ಜೊತೆ ನಡೆಯುತ್ತೆ ಅಂತ ಹೇಳುವಾಗ ಬಹಳಷ್ಟು ಜನ ನೀವು ಕಲಿಯುಗ ಅಂತ ತಪ್ಪು ಹೇಳಿದೀರಾ ಅಂತ ಹೇಳಿದ್ದಾರೆ. ನೋ, ಯುಗ ಅಂದ ತಕ್ಷಣ ಇವತ್ತು ದ್ವಾಪರ ಯುಗ ನಾಳೆ ಕಲಿಯುಗ ಅಂತ ಆಗೋದಲ್ಲ, ಅದ್ರದ್ದು ಒಂದು ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ. ಆ ಟ್ರಾನ್ಸಿಷನ್ ಪೀರಿಯಡ್ ಅನ್ನುವಂಥದ್ದು ಏನಿದೆ ಅಲ್ವಾ, ಮಹಾಭಾರತದ ಯುದ್ಧ ನಡೆಯುವಂಥದ್ದು, ಕೃಷ್ಣ ಒಂದು ಪ್ರಾಪ್ತ ವಯಸ್ಸಿಗೆ ಬಂದಿರುವಂಥದ್ದು, ಅವನು ಪಾಂಡವರನ್ನ ಗೈಡ್ ಮಾಡುವಂಥದ್ದು, ದಟ್ಸ್ ದ ಟ್ರಾನ್ಸಿಷನ್ ಪೀರಿಯಡ್ ಆಫ್ ಕಲಿಯುಗ. ಕಲಿಯುಗ ಶುರುವಾಗಿರುತ್ತೆ. ಹಾಗಾಗಿ ಯಾರ್ಯಾರು ಇನ್ನೂ ಭ್ರಮೆಯಲ್ಲಿದ್ದೀರಾ ಕೃಷ್ಣ ಇದ್ದಿದ್ದು ಕೇವಲ ದ್ವಾಪರ ಯುಗದಲ್ಲಿ ಅಂತಂದ್ರೆ, ನೋ, ಇಟ್ ವಾಸ್ ಟ್ರಾನ್ಸಿಷನ್ ಪೀರಿಯಡ್. ಹಾಗೆ ಬಹಳಷ್ಟು ಜನ ಹೇಳುವ ಪ್ರಕಾರ ನಾವಿವಾಗಿದ್ದೀವಲ್ವಾ, ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ ಕಲಿಯುಗ, ದಿಸ್ ಈಸ್ ಅಗೇನ್ ಟ್ರಾನ್ಸಿಷನ್ ಪೀರಿಯಡ್. ಸೊ ಏನಪ್ಪ ಕೃಷ್ಣನ ಕಥೆ ಅಂತಂದ್ರೆ, ಮಹಾಭಾರತದ ಯುದ್ಧ ನಡೆದಿದೆ. ಯುದ್ಧ ಎಲ್ಲ ನಡೆದು ಎಲ್ಲ ಒಂದು ಸೆಟಲ್ಮೆಂಟ್ ಆಗಿ ಪಾಂಡವರು ಗೌರವಯುತವಾಗಿ ರಾಜ್ಯವನ್ನ ಆಳ್ಕೊಂಡು ಹೋಗ್ತಾ ಇರ್ತಾರೆ. ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಟಿರ್ತಾಳೆ. ಕೃಷ್ಣನಿಗೆ ತನ್ನ ಮುಂದಿನ ಭವಿಷ್ಯ ಅನ್ನುವಂಥದ್ದು ಏನಿದೆ, ತನ್ನ ಕುಲ ಅನ್ನೋದು ನಾಶ ಆಗತ್ತೆ ಅನ್ನೋದೆಲ್ಲ ಗೊತ್ತಿದ್ರು ಕೂಡ, ಸತ್ಯ ಗೊತ್ತಿದ್ರು ರಿಯಾಲಿಟಿಯನ್ನ ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಓವರ್ಕಮ್ ಮಾಡೋದಿರುತ್ತಲ್ವಾ, ಅದನ್ನೇ ಯೋಗಿ ಅಂತ ಹೇಳ್ತಾರೆ. ಏನನ್ನೋ ಬದಲಾಯಿಸೋದಲ್ಲ. ಹಿಂಗಾಗತ್ತಾ, ಓಕೆ, ಐ ಆಮ್ ರೆಡಿ ಫಾರ್ ದಿಸ್. ಸೊ ಕೃಷ್ಣನನ್ನ ಯೋಗಿ ಅಂತ ಕರೆಯೋದು ಅದಕ್ಕೆ. ಆ ಯೋಗಿಯ ಮನಸ್ಥಿತಿಯಲ್ಲಿ ನಮ್ಮ ಕೃಷ್ಣ ಕೊಳಲನ್ನ ಊದ್ಕೊಂಡು ಕೂತ್ಕೊಂಡಿರ್ಬೇಕಿದ್ರೆ ಒಂದಿನ ಅವನ ದ್ವಾರಪಾಲಕರಿಬ್ರು ಬಂದು, ಹೊರಗಡೆ ಒಬ್ರು ಬಂದಿದ್ದಾರೆ, ನಿಮ್ಮನ್ನ ನೋಡ್ಬೇಕು ಅಂತ ಹೇಳ್ತಿದ್ದಾರೆ, ನಾವು ಹೇಳಿದೀವಿ ನೀವು ಫ್ರೀ ಟೈಮಲ್ಲಿ ಇದ್ದೀರಾ ಅಂತ, ಆದ್ರೂ ಗಲಾಟೆ ಮಾಡ್ತಿದ್ದಾರೆ, ನಿಮ್ಮನ್ನ ನೋಡ್ಲೇಬೇಕಂತೆ, ಅವ್ರನ್ನ ಬ್ರಹ್ಮ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಆವಾಗ ನಮ್ಮ ಕೃಷ್ಣ ನಗ್ತಾ, ಯಾವ ಬ್ರಹ್ಮ ಅಂತ ಕೇಳು ಅಂತ ಹೇಳ್ತಾನಂತೆ.
ಅವಾಗ ಈ ದ್ವಾರಪಾಲಕರಿಗೆ ಒಂದ್ಸತಿ ಕನ್ಫ್ಯೂಷನ್ ಆಗುತ್ತೆ. ಅರೆ, ಬ್ರಹ್ಮ ಅಂತಂದ್ರೆ ಒಂದೇ ಇರೋದಲ್ವಾ, ಕೃಷ್ಣ ಯಾಕೆ ಹಿಂಗೆ ಕೇಳಿದ್ದು, ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬ್ರಹ್ಮನ ಹತ್ರ ನೀವು ಯಾವ ಬ್ರಹ್ಮ ಅಂತ ಕೇಳ್ತಿದ್ದಾರೆ ಕೃಷ್ಣ ಅಂತ ಕೇಳಿದಾಗ ಬ್ರಹ್ಮನಿಗೆ ಒಂದ್ಸತಿ ಕೋಪ ಬರುತ್ತೆ. ನಾನು ಯಾರು ಅನ್ನೋದು ಗೊತ್ತಿದೆ, ನಾನು ಸೃಷ್ಟಿಕರ್ತ. ಸೃಷ್ಟಿಕರ್ತ ಯಾರು ಅನ್ನೋದನ್ನ, ಸೃಷ್ಟಿಯನ್ನ ಪರಿಪಾಲನೆ ಮಾಡುವಂತಹ ವಿಷ್ಣು ಕೇಳುವುದು ಸರಿಯಲ್ಲ ಅಂತ ತುಂಬಾ ಕೋಪ ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡ್ತಾನೆ. ಈ ದ್ವಾರಪಾಲಕರನ್ನೆಲ್ಲ ಸೈಡಿಗೆ ಹಾಕ್ಬಿಟ್ಟು ಬ್ರಹ್ಮ ಒಳಗಡೆ ಬರ್ತಾನೆ. ಒಳಗಡೆ ಬಂದ ತಕ್ಷಣ ಜೋರಾಗಿ ಶ್ರೀಕೃಷ್ಣನ ಹತ್ರ ಕೇಳ್ತಾನೆ, ನಾನು ಯಾರಂತ ಗೊತ್ತಿಲ್ವ ನಿನಗೆ, ಯಾವ ಬ್ರಹ್ಮ ಅಂತಂದ್ರೆ ಏನ್ ಅರ್ಥ ಅಂತ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಇಡೀ ಮಹಾಭಾರತದಲ್ಲಿ ಒಟ್ಟು 3 ಬಾರಿ ತನ್ನ ವಿರಾಟ್ ದರ್ಶನವನ್ನ ತೋರಿಸಿರ್ತಾನೆ. ಒಂದು, ಯಾವಾಗ ಅವನನ್ನ ಅರೆಸ್ಟ್ ಮಾಡ್ಬೇಕು ಅಂತ ನೋಡ್ತಾನಲ್ವಾ, ಶಾಂತಿ ಸಭೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ದುರ್ಯೋಧನನ ಅಡಾಸಿಟಿ ಜಾಸ್ತಿ ಆಗಿ ಕೃಷ್ಣನನ್ನ ಬಂಧಿಸ್ಬೇಕು ಅಂತ ನೋಡ್ತಾನಲ್ವಾ, ಆವಾಗ ಒಂದು ಭವಿಷ್ಯ ದರ್ಶನವನ್ನ ಕೊಟ್ಟಿರ್ತಾನೆ ಕೃಷ್ಣ ದುರ್ಯೋಧನನಿಗೆ. ಆದ್ರೂ ಸರಿಯಾಗೋದಿಲ್ಲ ದುರ್ಯೋಧನ. ಆ ನಂತರದಲ್ಲಿ ವಿರಾಟ್ ರೂಪವನ್ನ ತೋರಿಸೋದು, ಭಗವದ್ಗೀತೆಯನ್ನ ಉಪದೇಶ ಮಾಡುವಂತಹ ಸಂದರ್ಭದಲ್ಲಿ ಅರ್ಜುನನಿಗೆ. ನೋಡಿ, ಅರ್ಜುನನಿಗೂ ದುರ್ಯೋಧನನಿಗೂ ಇಬ್ಬರಿಗೂ ವಿರಾಟ್ ರೂಪದ ದರ್ಶನ ಸಿಕ್ಕಿದೆ. ಆದ್ರೆ ಇಬ್ರು ಅದನ್ನ ಹೆಂಗ್ ಪರ್ಸೀವ್ ಮಾಡ್ಕೊಂಡ್ರು ಅನ್ನುವಂತಹ ಡಿಫ್ರೆನ್ಸ್ ಅನ್ನ ನೋಡಿ. ಕೆಟ್ಟವರಲ್ಲೇ ಕೆಟ್ಟವರು ಅಂತ ಹೇಳ್ತಾ ಇರೋ ದುರ್ಯೋಧನನ ಲಕ್ ನೋಡಿ, ಅವನಿಗೆ ವಿರಾಟ್ ರೂಪವನ್ನ ತೋರಿಸಿದಾನೆ ಕೃಷ್ಣ. ಆದ್ರೆ ಆ ವಿರಾಟ್ ರೂಪ ತೋರಿಸಿದ್ರು ಕೂಡ ಅವನ ವ್ಯಕ್ತಿತ್ವ ಬದಲಾಗ್ಲಿಲ್ಲ. ಹಾಗಾಗಿ ನಮ್ಗೇನೇ ಸಿಕ್ಕಿದ್ರು ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದಿರತ್ತಲ್ವಾ, ಅದು ನಮ್ಮ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ ಅನ್ನೋದಕ್ಕೆ ಇವರಿಬ್ಬರ ಈ ಸೇಮ್ ಇವೆಂಟ್ ಅನ್ನೋದು ನಮ್ಗೆ ಮಾದರಿಯಾಗಿ ಇರಬೇಕು. ಈ 2 ಇವೆಂಟ್ ಆದ್ಮೇಲೆ 3ನೇ ಸರ್ತಿ ತನ್ನ ವಿರಾಟ್ ರೂಪವನ್ನ ತೋರಿಸುವಂಥದ್ದು ಬ್ರಹ್ಮನ ಮುಂದೆ. ಏನಕ್ಕೆ ತೋರಿಸ್ತಾನೆ ಅಂತಂದ್ರೆ, ಏನು ನೋಡ್ತಾನೆ ಬ್ರಹ್ಮ ಅಂತಂದ್ರೆ, ಕೇವಲ ಒಂದು ಕೃಷ್ಣ ಅಲ್ಲ, ಕೇವಲ ಒಂದು ವಿಷ್ಣು ಅಲ್ಲ, ವಿಷ್ಣುವಿನ ಆ ಹೊಕ್ಕಡಬಳ್ಳಿಯಿಂದ ಬ್ರಹ್ಮ ಉದಯ ಆದ ಅನ್ನುವಂತಹ ವಿಷ್ಣು ಪುರಾಣದ ನರೇಶನ್ ಅನ್ನುವಂಥದ್ದು ಏನಿದೆ ಅಲ್ವಾ, ಅಂತಹ ಸಾವಿರಾರು ಬ್ರಹ್ಮನನ್ನ ಬ್ರಹ್ಮ ನೋಡ್ತಾನೆ. ಅದರ ಅರ್ಥ ಏನು, ಒಂದು ಬ್ರಹ್ಮಾಂಡಕ್ಕೆ ನೀನು ಬ್ರಹ್ಮ, ಅಂಥ ಸಾವಿರಾರು ಕೋಟ್ಯಂತರ ಬ್ರಹ್ಮಾಂಡವನ್ನ ಪರಿಪಾಲನೆ ಮಾಡ್ತಾ ಇರುವಂತಹ ಮಹಾವಿಷ್ಣು ನಾನು. ನೀನು ಯಾವ ಲೋಕಕ್ಕೆ ಸೇರಿರುವಂತಹ ಬ್ರಹ್ಮ? ದಿಸ್ ವಾಸ್ ಮೈ ಕ್ವೆಶ್ಚನ್. ಅದಕ್ಕೆ ನಾನು ಹೇಳಿದ್ದು ನನ್ನ ಪ್ರೀವಿಯಸ್ ಕೆಲವೊಂದಷ್ಟು ಎಪಿಸೋಡ್ಸ್ನಲ್ಲಿ, ಬ್ರಹ್ಮ ಈಸ್ ನಾಟ್ ಅ ಪರ್ಸನ್, ಇಟ್ಸ್ ಅ ಪೊಸಿಷನ್. ಒಂದೊಂದು ಕಲ್ಪಕ್ಕೆ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ. ಇದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಹೇಳುವಂಥದ್ದು ನಮ್ಮ ಪುರಾಣ. ಒಂದೊಂದು ಕಲ್ಪದಲ್ಲಿ ಒಂದೊಂದು ಬ್ರಹ್ಮ ಇರೋದ್ರ ಜೊತೆಗೆ ಒಂದೊಂದು ಬ್ರಹ್ಮಾಂಡದಲ್ಲಿ ಒಬ್ಬೊಬ್ಬ ಬ್ರಹ್ಮ ಇದ್ದಾನೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿವರ್ಸ್. ಸೊ ಈ ಮಲ್ಟಿವರ್ಸ್ನ ಕಾನ್ಸೆಪ್ಟ್ ಬಂದಾದ್ಮೇಲೆ ಟೈಮ್ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರುತ್ತೆ ಆಯ್ತಾ. ಅಂದ್ರೆ ಪಾಸ್ಟ್ ಅಲ್ಲಿ ಟೈಮ್ ಟ್ರಾವೆಲ್ ಮಾಡಿದಾಗ ಒಂದು ಪ್ಯಾರಾಡಾಕ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಸಪ್ರೇಟ್ ಎಪಿಸೋಡ್ ಅನ್ನ ಮಾಡ್ತೀನಿ. ಫ್ಯೂಚರ್ಗೆ ನಾವು ಟೈಮ್ ಟ್ರಾವೆಲಿಂಗ್ ಅನ್ನ ಆಕ್ಚುಲಿ ಮಾಡಬಹುದು. ಅಂದ್ರೆ ಯಾವುದು ಮಷೀನ್ ಇಲ್ಲ, ಆದ್ರೆ ವಿ ಹ್ಯಾವ್ ದಟ್ ಥಿಯೋರಿಟಿಕಲ್ ನಾಲೆಜ್ ಟು ಟ್ರಾವೆಲ್ ಟು ದ ಫ್ಯೂಚರ್. ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿರುವಂಥ ಎಪಿಸೋಡ್ ಅನ್ನ ಮಾಡ್ತೀನಿ. ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ, ಹಾಗೆ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಇಂಥ ಕಾನ್ಸೆಪ್ಟ್ ಅನ್ನ ಇಷ್ಟಪಡುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಈ ಒಂದು ಎಪಿಸೋಡ್ ಅನ್ನ ಶೇರ್ ಮಾಡ್ಕೊಳ್ಳಿ. ಓಕೆ ಓಕೆ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.